Dear friends, welcome to Inquest. ಈ ತರಗತಿಯಲ್ಲಿ ನಾವು 18ನೇ ಜನವರಿ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. And at the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers, we going to acknowledge their names in the next presentation. So ಇವತ್ತಿಂದ one more new inclusion. So in fact ನೆನ್ನೆನೇ ಅದನ್ನ ಸ್ಟಾರ್ಟ್ ಮಾಡಿದ್ವಿ. So ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೀವಿ. ಅದನ್ನು ಕೂಡ ನೀವು ನಮಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದು. ಸೊ ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ತರಗತಿಯ ಇಂಡೆಕ್ಸ್ ನ ನೋಡೋದಾದ್ರೆ ಫಸ್ಟ್ ಆರ್ಟಿಕಲ್ ಈಸ್ ರಿಲೇಟೆಡ್ ಟು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್. ಸೊ ಈ ಒಂದು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ನ ಅಂಗವಾಗಿ ಒಂದು ಪೆರೇಡ್ ನಡೆಯುತ್ತೆ. ಆ ಒಂದು ಪೆರೇಡ್ ನಲ್ಲಿ ವಿವಿಧ ರಾಜ್ಯಗಳು ತಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಥಿಂಗ್ಸ್ ನ ಥೀಮ್ ಆಧಾರದ ಮೇಲೆ ಪ್ರದರ್ಶನ ಮಾಡುತ್ತೆ. ಸೊ ಈ ಒಂದು ಥೀಮ್ ಅಥವಾ ಅದನ್ನ ನಾವು ಟ್ಯಾಬ್ಲ್ಯೂ ಅಂತ ಕರಿತೀವಿ. ಸೊ ಈ ಒಂದು ಟ್ಯಾಬ್ಲ್ಯೂಗೆ ಭಾರತ ರಾಜ್ಯದಿಂದ ಕೂಡ ಈ ವರ್ಷ ಒಂದು ಥೀಮ್ ಅಕ್ಸೆಪ್ಟ್ ಆಗಿರುತ್ತೆ. ಆ ಥೀಮ್ ಯಾವುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆ ಥೀಮ್ಗೂ ಮತ್ತೆ GI ಟ್ಯಾಗ್ ಅಂತ ನಾವೇನ್ ಕರಿತೀವಿ ಅದಕ್ಕೆ ಒಂದು ಸಂಬಂಧವಿರುತ್ತೆ. ಸೊ ಅದನ್ನು ಕೂಡ ನಾವು ತಿಳ್ಕೊಳ್ತಾ ಬರೋಣ. ಅದಾದ್ಮೇಲೆ GI ಟ್ಯಾಗ್ ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತ ಎಲ್ಲಾ ಪ್ರಾಡಕ್ಟ್ಸ್ ಬಗ್ಗೆ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂತ GI ಪ್ರಾಡಕ್ಟ್ಸ್ ನ ಎಲ್ಲದನ್ನ ನಾವು ತಿಳ್ಕೊಳ್ತಾ ಬರೋಣ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ examination. So article number 2 is related to Kathak dancer ಪಂಡಿತ್ ಬಿರ್ಜು ಮಹಾರಾಜ್ passed away. ಸೊ ಕಥಕ್ ನೃತ್ಯಗಾರ ಪಂಡಿತ್ ಬಿರ್ಜು ಮಹಾರಾಜ್ ರವರು ನಿಧನವನ್ನ ಹೊಂದಿರ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಕಥಕ್ ಡ್ಯಾನ್ಸ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇದರ ಐತಿಹಾಸಿಕ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ. ಇದರ ಜೊತೆ ಸೊ ಭಾರತ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳ ವಿವಿಧ ನೃತ್ಯ ಪ್ರಕಾರಗಳನ್ನ ತಿಳ್ಕೊಳ್ತಾ ಬಂದ್ಬಿಡೋಣ. ಯಾಕಂದ್ರೆ ಸೊ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಈ ಒಂದು ಡ್ಯಾನ್ಸ್ ಫಾರ್ಮ್ಸ್ ಮೇಲೆ ಕನಿಷ್ಠ ಪಕ್ಷ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಆರ್ಟಿಕಲ್ ನಂಬರ್ 3 is related to ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್ ಅಂತ ಕರಿತೀವಿ. ಅಂದ್ರೆ ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಅಂತ ಕರಿತೀವಿ. ಸೊ ಈ ಒಂದು ಮಿಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರೊಂದಿಗೆ ಇಲ್ಲಿರ್ತಕ್ಕಂಥ ಪ್ರಮುಖವಾದ ಒಂದು ಟರ್ಮಿನಾಲಜಿ ಏನಿದೆ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಥವಾ ತಾಂತ್ರಿಕ ಜವಳಿ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆರ್ಟಿಕಲ್ ನಂಬರ್ 4 is related to ಅಸಿಸ್ಟಿವ್ ಟೆಕ್ನಾಲಜಿ ಇನೋವೇಷನ್ ಶೋ ಕೇಸ್ ಅಂತ ಕರಿತೀವಿ. ಅಂದ್ರೆ ಸಹಾಯಕ ತಂತ್ರಜ್ಞಾನ ನಾವೀನ್ಯತೆ ಪ್ರದರ್ಶನ ಅಂತ ಕರಿತೀವಿ. ಸೊ ಇದು ಯಾವ ಒಂದು ಭಾರತದ ಪಾಲಿಸಿಗೆ ಸಂಬಂಧಪಟ್ಟಿದ್ದು, ಇದರಿಂದ ಏನು ಅಪ್ಡೇಟ್ ಮಾಡಲಾಗುತ್ತೆ ಅದನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ NEP. ಸೊ ನ್ಯೂ ಎಜುಕೇಶನ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಎಸ್ಸೆ ಬರೀಲಿಕ್ಕೆ ಈ ಒಂದು ಅಪ್ಡೇಟ್ ಬಹಳ ಬಹಳ ಪ್ರಮುಖವಾಗಿರುತ್ತೆ. ಸೊ ಬಿಫೋರ್ ಗೋಯಿಂಗ್ ಇನ್ ಟು ಆಲ್ ದೀಸ್ ಆರ್ಟಿಕಲ್ಸ್, ಸೊ ದೀಸ್ ಆರ್ ದಿ ಕೀ ಆನ್ಸರ್ಸ್ ಆಫ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 64. Question number 1B and question number 2D. So many of you have given correct answers, starting with Rohit, Banu Pratibha, Annappa, and Devraj is giving a great explanation. So we request you to put answer codes also. Bindu, adadmele reaching new heights, our ಹೆಸರನ್ನ ಮೆನ್ಷನ್ ಮಾಡಿರೋದಿಲ್ಲ. Shambhu, Akshay, Subhash, ಮತ್ತೆ Suresh. Along with them, many others also have given correct answers. Idrali, we would like to acknowledge Mr. Vivek because he has given correct answers for Inquest Challenge quiz also. ಅದಾದ್ಮೇಲೆ ಆರ್ಟಿಕಲ್ಸ್ ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳಿದ್ವಿ, ಅದಕ್ಕೂ ಕೂಡ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಆರ್ಟಿಕಲ್. ಸೊ ಈ ಒಂದು ರಿಪಬ್ಲಿಕ್ ಡೇ ನ ಸಲುವಾಗಿ ಕರ್ನಾಟಕ ರಾಜ್ಯದಿಂದ ಆಯ್ಕೆಗೊಂಡಿರ್ತಕ್ಕಂಥ ಟ್ಯಾಬ್ಲ್ಯೂ ಅಂದ್ರೆ ವಸ್ತು ಪ್ರದರ್ಶನದ ಒಂದು ವ್ಯವಸ್ಥೆ ಯಾವುದು ಅಂದ್ರೆ ಆಂಡಿ ಕ್ರಾಫ್ಟ್ಸ್ ಡೈವರ್ಸಿಟಿ. ಅಂದ್ರೆ ಕರ್ನಾಟಕದ ಕರಕುಶಲ ವೈವಿಧ್ಯತೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿರುತ್ತೆ. ಸೊ ಟ್ಯಾಬ್ಲ್ಯೂ ಅಂದ್ರೆ ಈ ತರ ಇರುತ್ತೆ. ಅಂದ್ರೆ ಒಂದು ಓಪನ್ ಟ್ರಕ್ ಮೇಲೆ ಆ ರಾಜ್ಯದ ಏನ್ ಥೀಮ್ ಸೆಲೆಕ್ಟ್ ಆಗಿರುತ್ತೆ ಅದನ್ನ ಬಿಲ್ಡ್ ಮಾಡಿರ್ತಾರೆ. ಅದನ್ನ ಪೆರೇಡ್ ಅಲ್ಲಿ ಇದನ್ನ ಪ್ರದರ್ಶನ ಮಾಡ್ಲಾಗುತ್ತೆ. ಹಾಗಿದ್ರೆ ಕಳೆದ ವರ್ಷದಲ್ಲಿ ಅಂದ್ರೆ 2021ರಲ್ಲಿ ಕರ್ನಾಟಕ ರಾಜ್ಯದಿಂದ ಆಯ್ಕೆಗೊಂಡಿರ್ತಕ್ಕಂಥ ಥೀಮ್ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಹಂಪಿ ಥೀಮ್. ಸೊ ಹಂಪಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಗ್ರಹಗಳನ್ನ ಈ ಒಂದು ಟ್ಯಾಬ್ಲ್ಯೂ ಮುಖಾಂತರ ನಾವು ಪ್ರದರ್ಶನ ಮಾಡಿರ್ತೇವೆ. ಸೊ ಈ ವರ್ಷ ನಾವು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಆಂಡಿ ಕ್ರಾಫ್ಟ್ಸ್ ಡೈವರ್ಸಿಟಿ ಅಂತ ಕೇಳ್ತೀವಿ. ಸೊ ಅದರ ಒಂದು ರಫ್ ಸ್ಕೆಚ್ ಈ ತರ ಇರುತ್ತೆ. ಸೊ ಇಲ್ಲಿ ಕಾಣ್ತಕ್ಕಂಥ ಪ್ರಮುಖ ಭಾಗಗಳು ಯಾವ್ದ್ಯಾವ್ದು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಾದ್ಮೇಲೆ ಇಲ್ಲೊಬ್ರು ಪ್ರಮುಖ ಪರ್ಸನಾಲಿಟಿ ಕಾಣ್ತಾ ಇದ್ದಾರೆ, ಇವರು ಕೂಡ ಯಾರು ಅಂತ ನಮ್ಗೆ ಗೊತ್ತಿರ್ಬೇಕು. ಸೊ ಅದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ದಿಸ್ ಇಯರ್ ಸೊ ನಾವು 73ನೇ ರಿಪಬ್ಲಿಕ್ ಡೇ, ಸೊ 73ನೇ ಗಣರಾಜ್ಯೋತ್ಸವವನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಒಂದು ಪೆರೇಡ್ ನಲ್ಲಿ ಕರ್ನಾಟಕ ರಾಜ್ಯದಿಂದ ವಿ ಆರ್ ಗೋಯಿಂಗ್ ಟು ಶೋಕೇಸ್ ಟ್ರೆಡಿಷನಲ್ ಆರ್ಟಿಸ್ಟಿಕ್ ಡೈವರ್ಸಿಟಿ
ಡೈವರ್ಸಿಟಿ ಅಂದ್ರೆ ಸಾಂಪ್ರದಾಯಿಕ ಕಲಾತ್ಮಕ ವೈವಿಧ್ಯತೆಗಳನ್ನ ಈ ಟ್ಯಾಬ್ಲು ಮುಖಾಂತರ ನಾವು ಪ್ರದರ್ಶನ ಮಾಡಲಿದ್ದೇವೆ. ಹಾಗಿದ್ರೆ ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥ ಥೀಮ್ಗೆ ಕೊಟ್ಟಿರ್ತಕ್ಕಂಥ ಟೈಟಲ್ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಟೈಟಲ್ ಆಫ್ ಕರ್ನಾಟಕಸ್ ಟ್ಯಾಬ್ಲು ಯಾವುದು ಅಂದ್ರೆ ದಿ ಕ್ರೇಡಲ್ ಆಫ್ ದಿ ಟ್ರೆಡಿಷನಲ್ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳ ತೊಟ್ಟಿಲು ಅಂತ ಕರಿತೀವಿ. ಅಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಒಂದೇ ಒಂದು ಥೀಮ್ ಯಾವುದು ಅಂದ್ರೆ ಭಾರತದ ಅಥವಾ ಕರ್ನಾಟಕ ರಾಜ್ಯದ ಈ ಒಂದು ಟ್ರೆಡಿಷನಲ್ ಹ್ಯಾಂಡಿಕ್ರಾಫ್ಟ್ಸ್ ಬಿಟ್ರೆ ಸೌತ್ ಇಂಡಿಯಾದಿಂದ ಯಾವುದೇ ರಾಜ್ಯಗಳ ಥೀಮ್ ಈ ವರ್ಷದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಪೆರೇಡ್ಗೆ ಆಯ್ಕೆ ಆಗಿರೋದಿಲ್ಲ. ಹಾಗಿದ್ರೆ ಭಾರತ ರಾಷ್ಟ್ರದಲ್ಲಿ ಈ ವರ್ಷ ಆಯ್ಕೆ ಆಗಿರ್ತಕ್ಕಂಥ ಒಟ್ಟು ಥೀಮ್ಸ್ ಎಷ್ಟು ಅಂದ್ರೆ 12 ರಾಜ್ಯಗಳ 12 ಥೀಮ್ಸ್ ನ ಈ ಬಾರಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಕರ್ನಾಟಕದ್ದು ಒಂದು ವಿಶೇಷವಾದ ದಾಖಲೆ ಅಥವಾ ರೆಕಾರ್ಡ್ ಏನು ಅಂದ್ರೆ 13ನೇ ಸಾರಿ ಸತತವಾಗಿ 13th ಟೈಮ್ ಕರ್ನಾಟಕ ರಾಜ್ಯದ ಥೀಮ್ ಸೆಲೆಕ್ಟ್ ಆಗಿರುತ್ತೆ. ಇದು ನಮ್ಮ ದಾಖಲೆ ಆಗಿರುತ್ತೆ. ಸೊ ಈ ಸಾರಿ ನಾವೇನ್ ಪ್ರದರ್ಶನ ಮಾಡ್ತಾ ಇದ್ದೀವಿ, ಎಲ್ಲಾ ಕರಕುಶಲ ವಸ್ತುಗಳು ಅಥವಾ ಹ್ಯಾಂಡಿಕ್ರಾಫ್ಟ್ಸ್ ಏನಿರುತ್ತೆ ಅವುಗಳು ಎಲ್ಲದಕ್ಕೂ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಸಿಕ್ಕಿರುತ್ತೆ ಅಥವಾ ಭೌಗೋಳಿಕ ಸೂಚಕದ ಒಂದು ಟ್ಯಾಗ್ ಸಿಕ್ಕಿರುತ್ತೆ. ಆ ಭೌಗೋಳಿಕ ಸೂಚಕದ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನೊಂದು ಕರ್ನಾಟಕದ್ದು ಒಂದು ವಿಶೇಷತೆ ಏನು ಅಂದ್ರೆ ಭಾರತ ದೇಶದಲ್ಲಿ ಒಟ್ಟು GI ಟ್ಯಾಕ್ಸ್ ಇರ್ತಕ್ಕಂಥ ಪ್ರಾಡಕ್ಟ್ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಆಸ್ ಆಫ್ ನೌ 346 ಉತ್ಪನ್ನಗಳಿಗೆ ಈ ಭೌಗೋಳಿಕ ಸೂಚಕದ ಒಂದು ಟ್ಯಾಕ್ಸ್ ಸಿಕ್ಕಿರುತ್ತೆ. ಅದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಟ್ಯಾಕ್ಸ್ ಇರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕರ್ನಾಟಕ ದೇಶದಲ್ಲಿಯೇ ಅತಿ ಹೆಚ್ಚು GI ಟ್ಯಾಗ್ ಗಳನ್ನ ಹೊಂದಿರತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ಪ್ರಸ್ತುತ ಕರ್ನಾಟಕದಲ್ಲಿ 46 ಉತ್ಪನ್ನಗಳಿಗೆ 46 ಪ್ರಾಡಕ್ಟ್ಸ್ಗೆ GI ಟ್ಯಾಗ್ ಇರುತ್ತೆ. ಸೊ ಈ GI ಟ್ಯಾಗ್ ಇಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ಮಾರ್ಕೆಟಿಂಗ್ ಅಂಡ್ ಎಕ್ಸ್ಪೋರ್ಟ್, ಸೊ ಮಾರುಕಟ್ಟೆ ಮತ್ತು ಅದರ ರಫ್ತಿಗೆ ಸಹಾಯ ಮಾಡುತ್ತೆ. ಸೊ ಈ ಒಂದು 46 GI ಟ್ಯಾಗ್ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಅಲ್ಲಿ ನಾವು ಈ ಒಂದು ರಿಪಬ್ಲಿಕ್ ಡೇ ಅಲ್ಲಿ ಎಷ್ಟು ವಸ್ತುಗಳನ್ನ ಪ್ರದರ್ಶನ ಮಾಡ್ತಾ ಇದೀವಿ ಅಂದ್ರೆ 16 ಸಾಂಪ್ರದಾಯಿಕ ಕಲಾಕೃತಿಗಳನ್ನ ಟ್ಯಾಬ್ಲೋ ಮುಖಾಂತರ ಪ್ರದರ್ಶನ ಮಾಡ್ತಾ ಇದ್ದೀವಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ಆ ಒಂದು ಸ್ಯಾಂಪಲ್ ಅಲ್ಲಿ ನಾನು ಒಂದು ವ್ಯಕ್ತಿಯ ಚಿತ್ರವನ್ನು ಕೂಡ ತೋರಿಸಿದ್ದೆ. ಆ ವ್ಯಕ್ತಿ ಯಾರು ಅಂದ್ರೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತ ನಿಮ್ಗೆ ಗೊತ್ತಿರ್ಬೇಕು. ಸೊ ಇವರು ಒಬ್ಬ ಸ್ವತಂತ್ರ ಫ್ರೀಡಮ್ ಫೈಟರ್ ಮತ್ತೆ ಸೋಷಿಯಲ್ ರಿಫಾರ್ಮರ್ ಅನ್ನೋದನ್ನ ನೀವು ಇತಿಹಾಸದಲ್ಲಿ ಡೆಫಿನೆಟ್ಲಿ ಓದಿರ್ತೀರಿ. ಸೊ ಸ್ವತಂತ್ರ ಹೋರಾಟಗಾರ್ತಿ ಮತ್ತು ಸಮಾಜ ಸುಧಾರಕಿ ಅಂತ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ನಮ್ಗೆ ಲೆಸರ್ ನೋನ್ ಫ್ಯಾಕ್ಟ್ ಏನು ಅಂದ್ರೆ ನಮ್ಗೆ ತಿಳಿಯದಿರ್ತಕ್ಕಂಥ ಇನ್ನೊಂದು ವರ್ಷನ್ ಏನು ಅಂದ್ರೆ ಇವರು ನಮ್ಮ ಭಾರತ ದೇಶದ ಈ ಒಂದು ಹ್ಯಾಂಡಿಕ್ರಾಫ್ಟ್ ಸೆಕ್ಟರ್ ಅಥವಾ ಕರಕುಶಲ ವಸ್ತುಗಳ ಒಂದು ವಲಯ ಏನಿದೆ ಅದಕ್ಕೆ ತಮ್ಮದೇ ಆದ ವಿಶೇಷ ಕೊಡುಗೆಯನ್ನ ಕೊಟ್ಟಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಅವ್ರನ್ನ ನಾವು ಮದರ್ ಆಫ್ ಟ್ರೆಡಿಷನಲ್ ಹ್ಯಾಂಡಿಕ್ರಾಫ್ಟ್ಸ್ ಇನ್ ಇಂಡಿಯಾ ಅಂತ ಕರಿತೀವಿ. ಅಂದ್ರೆ ಭಾರತದ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳ ತಾಯಿ ಅಂತ ಕರಿತೀವಿ. ಸೊ ಇದು ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಯುವರ್ ಎಕ್ಸಾಮಿನೇಷನ್. ಹಾಗಿದ್ರೆ ಕಮಲಾದೇವಿ ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಾದ್ರೆ ದಿ ಪ್ರೌಡೆಸ್ಟ್ ಥಿಂಗ್ ಏನು ಅಂದ್ರೆ ಶಿ ಈಸ್ ಫ್ರಮ್ ಕರ್ನಾಟಕ. ಸೊ ಇವರೊಬ್ರು ಕನ್ನಡಕ್ಕೆ ಅಥವಾ ಕನ್ನಡಿತಿಯಾಗಿದ್ದು ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆಗಿರ್ತಾರೆ. ಈ ನಿಟ್ಟಿನಲ್ಲಿ ನಿಮ್ಗೆ ನಾನು ಇಲ್ಲಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಯಾವುದು ಅಂದ್ರೆ ಇವರು ಕರ್ನಾಟಕದ ಯಾವ ಭಾಗದಲ್ಲಿ ಜನನವನ್ನ ಹೊಂದ್ತಾರೆ ಅದನ್ನ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಸೊ ಇವ್ರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಶಿ ಗೇವ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಟು ಟ್ರೆಡಿಷನಲ್ ಹ್ಯಾಂಡಿಕ್ರಾಫ್ಟ್ಸ್ ಅಂದ್ರೆ ಸಾಂಪ್ರದಾಯಿಕ ಕರಕುಶಲಗಳ ಒಂದು ಉದ್ಯಮ ಏನಿರುತ್ತೆ ಅದರ ಪುನರುಜ್ಜೀವನ ಮಾಡ್ಲಿಕ್ಕೆ ಇವರು ಸಹಾಯ ಮಾಡ್ತಾರೆ. ಬಿಕಾಸ್ ಶಿ ಈಸ್ ಅ ಪಾರ್ಟ್ ಆಫ್ ಸೆಟ್ಟಿಂಗ್ ಅಪ್ ಆಫ್ ಮೆನಿ ಕಮಿಷನ್ಸ್ ಲೈಕ್ ಕ್ರಾಫ್ಟ್ಸ್ ಕೌನ್ಸಿಲ್ ಆಫ್ ಇಂಡಿಯಾ, ಅದಾದ್ಮೇಲೆ ಹ್ಯಾಂಡಿಕ್ರಾಫ್ಟ್ ಬೋರ್ಡ್ ಮತ್ತೆ ಅದರ್ ಕಲ್ಚರಲ್ ಬಾಡೀಸ್ ಅಟ್ ದಿ ನ್ಯಾಷನಲ್ ಲೆವೆಲ್. ಅಂದ್ರೆ ಭಾರತದ ಕರಕುಶಲ ಸಮಿತಿ, ಕರಕುಶಲ ಮಂಡಳಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇತರ ಸಾಂಸ್ಕೃತಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಇವರ ಒಂದು ಕೊಡುಗೆ ಅಪಾರವಾಗಿರುತ್ತೆ. ಸೊ ಅದಕ್ಕೆ ಇವ್ರನ್ನ ನಾವು ಮದರ್ ಆಫ್ ಟ್ರೆಡಿಷನಲ್ ಆರ್ಟಿಕ್ರಾಫ್ಟ್ಸ್ ಇನ್ ಇಂಡಿಯಾ ಅಂತ ಕರಿತೀವಿ. ಹಾಗಿದ್ರೆ ಈ ವರ್ಷದ ಟ್ಯಾಬ್ಲ್ಯೂ ಅಲ್ಲಿ ಕರ್ನಾಟಕದ ಥೀಮ್ ಅಲ್ಲಿ ನಾವು ಪ್ರದರ್ಶನ ಮಾಡ್ತಕ್ಕಂಥ ಪ್ರಮುಖ ಕಾನ್ಸೆಪ್ಟ್ಸ್ ಯಾವುದು ಅಂದ್ರೆ ಏಷಿಯಾಟಿಕ್ ಆನೆಗಳು. ಸೊ ಇದನ್ನ ಮೈಸೂರು ರೋಸ್ ವುಡ್ ನಿಂದ ಕೆತ್ತಲ್ಪಟ್ಟಿರುತ್ತೆ. ಸೊ ಅದಾದ್ಮೇಲೆ ಬಿದಿರಿ ವೇರ್ ನ ನಾವು ಶೋಕೇಸ್ ಮಾಡ್ಲಿದ್ದೇವೆ. ಬಿದಿರಿ ವೇರ್ ಸೊ ಬೀದರ್ಗೆ ಸಂಬಂಧಪಟ್ಟಂತೆ ಒಂದು ಮೆಟಲ್ ಇಂದ ಮಾಡಿರ್ತಕ್ಕಂಥ ವಸ್ತುಗಳಾಗಿರುತ್ತೆ. ಅದಾದ್ಮೇಲೆ ಕಿನ್ನಲ್ ವುಡನ್ ಕ್ರಾಫ್ಟ್ಸ್ ಅಂತ ಕರಿತೀವಿ, ಕಿನ್ನಲ್ ಮರದ ಕರಕುಶಲತೆಯಿಂದ ವಸ್ತುಗಳು. ಅದಾದ್ಮೇಲೆ ಇಳಕಲ್ ಸ್ಯಾರಿಗಳು ಅಥವಾ ಇಳಕಲ್ ಸೀರೆಗಳನ್ನ ನಾವು ಪ್ರದರ್ಶನ ಮಾಡಲಿದ್ದೇವೆ. ಸೊ ನೀವು ಈ ಚಿತ್ರಗಳಲ್ಲಿ ನೋಡ್ಬೋದು ಏಷಿಯಾಟಿಕ್ ಎಲಿಫೆಂಟ್ ಮತ್ತೆ ಈ ಒಂದು ಬಿದಿರಿ ವೇರ್ ಅಂತ ನಾವೇನ್ ಕರಿತೀವಿ ಅದನ್ನ ನೀವು ನೋಡ್ಬೋದು. ಅದಾದ್ಮೇಲೆ ಕಮಲಾದೇವಿ ಅವರ ಚಿತ್ರವನ್ನ ನೀವು ನೋಡ್ಬೋದು. ಅದಾದ್ಮೇಲೆ
ಕಿನ್ನಲ್ ವುಡನ್ ಕ್ರಾಫ್ಟ್ಸ್ ನ ನೀವು ಇಲ್ಲಿ ನೋಡಬಹುದು, ಮತ್ತೆ ಇಳಕಲ್ ಸ್ಯಾರಿಗಳನ್ನ ನೀವು ಇಲ್ಲಿ ನೋಡಬಹುದು. ಸೊ ಇದೊಂದು ಸ್ಯಾಂಪಲ್ ಪಿಕ್ಚರ್ ಮಾತ್ರ, ರಿಯಲ್ ಪಿಕ್ಚರ್ ನಮಗೆ ಈ ಒಂದು ರಿಪಬ್ಲಿಕ್ ಡೇ ಆದ್ಮೇಲೆ ಸಿಗುತ್ತೆ. ಸೊ ಹಾಗಿದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಇನ್ ಇಂಡಿಯಾ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋದಾದ್ರೆ, ವಾಟ್ ಈಸ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್? ಫಸ್ಟ್ ಡೆಫಿನೇಷನ್ ನೋಡೋದಾದ್ರೆ, ಇಟ್ ಈಸ್ ನೇಮ್ ಆರ್ ಸೈನ್ ಯೂಸ್ಡ್ ಆನ್ ಸರ್ಟನ್ ಪ್ರಾಡಕ್ಟ್ಸ್ ವಿಚ್ ಕರೆಸ್ಪಾಂಡ್ಸ್ ಟು ಸ್ಪೆಸಿಫಿಕ್ ಜಿಯೋಗ್ರಾಫಿಕಲ್ ಲೊಕೇಶನ್ ಆರ್ ಆರಿಜಿನ್. ಅಂದ್ರೆ ಯಾವುದೋ ಒಂದು ವಸ್ತುವಿನ ಆ ಒಂದು ಗುಣಮಟ್ಟ ಏನಿರುತ್ತೆ, ಅದರ ಕ್ವಾಲಿಟಿ ಏನಿರುತ್ತೆ, ಅದು ಆ ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಆ ನಿರ್ದಿಷ್ಟ ಭೌಗೋಳಿಕ ಸ್ಥಳಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ. ಸೊ ಅದಕ್ಕೆ ಕೊಡ್ತಕ್ಕಂಥ ಟ್ಯಾಗ್ ನ ನಾವು GI ಟ್ಯಾಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ತಿರುಪತಿ ಲಡ್ಡು, ಸೊ ತಿರುಪತಿ ಲಡ್ಡುಗೆ ಜಿಯೋಗ್ರಾಫಿಕಲ್ ಟ್ಯಾಗ್ ಇರುತ್ತೆ. ಸೊ ಅದೇ ರೀತಿಯ ಲಡ್ಡುವನ್ನು ಬೇರೆ ಎಲ್ಲಿ ಬೇಕಾದ್ರೂ ಅದನ್ನ ತಯಾರಿ ಮಾಡ್ಬೋದು, ಬಟ್ ಬೇರೆ ಕಡೆ ತಯಾರಿಸ್ತಕ್ಕಂಥ ಲಡ್ಡುಗೆ ನಾವು ಜಿಯೋಗ್ರಾಫಿಕಲ್ ಟ್ಯಾಗ್ ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ನಿರ್ದಿಷ್ಟ ಭೌಗೋಳಿಕ ಸ್ಥಳದಲ್ಲಿ ಮಾತ್ರ ತಯಾರಾದ್ರೆ ಮಾತ್ರ ಒಂದು ಟ್ಯಾಗ್ ನ ಕೊಡ್ತಾರೆ. ಸೊ ಆ ಒಂದು ಸ್ಥಳ ಮಹಿಮೆ ಅಂತ ನಾವೇನ್ ಹೇಳ್ತೀವಿ, ಸೊ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಕಾನ್ಸೆಪ್ಟ್ ನ ನಾವು ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಡಾರ್ಜಿಲಿಂಗ್ ಟೀಗೂ ಕೂಡ ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಸೊ ಅದೇ ಟೀ ಪ್ಲಾಂಟ್ ನ ತಗೊಂಡ್ಬಂದು ನಾನು ಮಂಗಳೂರಲ್ಲಿ ಬೆಳೆಸಿದ್ರೆ ನನಗೆ ಜಿಯೋಗ್ರಾಫಿಕಲ್ ಟ್ಯಾಗ್ ಕೊಡಿ ಅಂದ್ರೆ ಕೊಡೋದಿಲ್ಲ. ಯಾಕಂದ್ರೆ ಆ ಸ್ಥಳ, ಆ ಭೌಗೋಳಿಕ ಪ್ರದೇಶಕ್ಕೆ ಇರ್ತಕ್ಕಂಥ ಒಂದು ಕ್ವಾಲಿಟಿ ಮೇಲೆ ಆ ಟ್ಯಾಗ್ ನ ಕೊಡ್ತಾರೆ. ಸೊ ದಟ್ ಈಸ್ ದ ರೀಸನ್ ವೈ ಇದನ್ನ ನಾವು ಜಿಯೋಗ್ರಾಫಿಕಲ್, ಹೆಸರಲ್ಲೇ ಇದೆ ನೋಡಿ, ಭೌಗೋಳಿಕ ಸೂಚಕಗಳು ಅಂತ ನಾವು ಕರಿತೀವಿ. ಅಂಡ್ as you all know, India is a member of World Trade Organization. So ಭಾರತವು ವಿಶ್ವ ವ್ಯಾಪಾರ ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿದೆ. ಸೊ ಇದರ ಮುಖಾಂತರ ಏನಾಗಿದೆ ಅಂದ್ರೆ, ಭಾರತದಲ್ಲಿ ಒಂದು ಆಕ್ಟ್ ನ ಎನಾಕ್ಟ್ ಮಾಡ್ತಾರೆ. ಆ ಕಾಯ್ದೆ ಯಾವುದು ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ 1999 ಅಂತ ಕರಿತೀವಿ. ಅಂದ್ರೆ ಸರಕುಗಳು ಭೌಗೋಳಿಕ ಸೂಚನೆಗಳು ನೋಂದಣಿ ಮತ್ತು ರಕ್ಷಣೆ ಕಾಯ್ದೆ 1999ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಬಟ್ ಇದು ಎಫೆಕ್ಟ್ ಆಗೋದು ಅಂದ್ರೆ, ಅದು ಫೋರ್ಸ್ ಬರೋದು ಯಾವಾಗ ಅಂದ್ರೆ 15 ಸೆಪ್ಟೆಂಬರ್ 2003ರಲ್ಲಿ ಅದು ಜಾರಿಗೆ ಬರುತ್ತೆ. ಸೊ ಇದನ್ನ ನಾವು ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ಆಕ್ಟ್ 1999 ಅಂತ ಕರಿತೀವಿ. ಸೊ ಈ ಒಂದು GI ಪ್ರಕಾರ, ಸೊ ಈ ಒಂದು WTO ಅಗ್ರಿಮೆಂಟ್ ಪ್ರಕಾರ, ಸೊ ಅದರಲ್ಲಿ ಒಂದು ಆರ್ಟಿಕಲ್ ಇರುತ್ತೆ. ಆ ಆರ್ಟಿಕಲ್ ನ ನಾವು ಆರ್ಟಿಕಲ್ 22 ಕ್ಲಾಸ್ 1 ಅಂತ ಕರಿತೀವಿ. ಸೊ ಇದರಲ್ಲಿ ಬರ್ತಕ್ಕಂಥ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಗ್ರಿಮೆಂಟ್ಸ್ ಪ್ರಕಾರ, ಅಂದ್ರೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಒಪ್ಪಂದದ ವ್ಯಾಪಾರ ಸಂಬಂಧಿತ ಅಂಶಗಳ ಮೇಲೆ WTO ಒಪ್ಪಂದದ ಆರ್ಟಿಕಲ್ 22 ಕ್ಲಾಸ್ 1 ನಲ್ಲಿ ಈ ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್ ಗೆ ಒಂದು ಡೆಫಿನೇಷನ್ ಕೊಟ್ಟಿರ್ತಾರೆ. ಆ ಡೆಫಿನೇಷನ್ ಅಂದ್ರೆ ಏನು ಅಂದ್ರೆ, ಒಂದು ಪ್ರಾಡಕ್ಟ್ ನ ಕ್ವಾಲಿಟಿ, ಅದರ ರೆಪ್ಯುಟೇಷನ್ ಅಥವಾ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಅದರ ಒಂದು ಗುಡ್ ಪ್ರಾಪರ್ಟೀಸ್ ಏನಿದಾವೆ, ದೇ ಆರ್ ಆಲ್ ಅಟ್ರಿಬ್ಯೂಟೆಡ್ ಟು ದಿ ಜಿಯೋಗ್ರಾಫಿಕಲ್ ಆರಿಜಿನ್. ಸೊ ಒಂದು ವಸ್ತುವಿನ ನಿರ್ದಿಷ್ಟ ಗುಣಮಟ್ಟ, ಅದರ ಖ್ಯಾತಿ ಮತ್ತು ಅದರ ಒಳ್ಳೆಯ ಗುಣಲಕ್ಷಣಗಳು ಮೂಲಭೂತವಾಗಿ ಅದರ ಭೌಗೋಳಿಕ ಪ್ರದೇಶದಿಂದ ಮಾತ್ರ ಬಂದಿದ್ರೆ ಕೊಡ್ತಕ್ಕಂಥ ಟ್ಯಾಗ್ ನ ನಾವು GI ಟ್ಯಾಗ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಡೆಫಿನೇಷನ್ ಅಕಾರ್ಡಿಂಗ್ ಟು WTO. ಸೊ ಈ ಒಂದು ಜಿಯೋಗ್ರಾಫಿಕಲ್ ಟ್ಯಾಗ್ ನ ಯಾರು ಯೂಸ್ ಮಾಡಬಹುದು ಅಂದ್ರೆ, ಆಥರೈಸ್ಡ್ ಯೂಸರ್ಸ್, ಅಂದ್ರೆ ಅಧಿಕೃತ ಬಳಕೆದಾರರು ಅದನ್ನ ಬಳಸಬಹುದು. ಆರ್ ಅಟ್ ಲೀಸ್ಟ್ ದೋಸ್ ರಿಸೈಡಿಂಗ್ ಇನ್ಸೈಡ್ ದಿ ಜಿಯೋಗ್ರಾಫಿಕಲ್ ಟೆರಿಟರಿ, ಅಂದ್ರೆ ಆ ಒಂದು ಕನಿಷ್ಠ ಭೌಗೋಳಿಕ ಪ್ರದೇಶದೊಳಗೆ ವಾಸ ಮಾಡ್ತಕ್ಕಂಥವರು ಆ ಜಿಯೋಗ್ರಾಫಿಕಲ್ ಟ್ಯಾಗ್ ನ ಯೂಸ್ ಮಾಡಬಹುದು. ಅಂಡ್ ನಾಟ್ ಎನಿಬಡಿ, ಆ ಒಂದು ಜಿಯೋಗ್ರಾಫಿಕಲ್ ಏರಿಯಾದಿಂದ ಆಚೆ ಇರ್ತಕ್ಕಂಥವ್ರು ಆ ಜಿಯೋಗ್ರಾಫಿಕಲ್ ಟ್ಯಾಗ್ ನ ಯೂಸ್ ಮಾಡ್ಲಿಕ್ಕೆ ಯಾವುದೇ ಅನುಮತಿ ಇರೋದಿಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಟ್ಯಾಗ್. ಸೊ ಭಾರತದಲ್ಲಿ ಫಸ್ಟ್ ಜಿಯೋಗ್ರಾಫಿಕಲ್ GI ಟ್ಯಾಗ್ ಬಂದಿದ್ದ ವಸ್ತು ಯಾವುದು ಅಂತ ಕೇಳಿದ್ರೆ, ಡಾರ್ಜಿಲಿಂಗ್ ಟೀಗೆ, ಡಾರ್ಜಿಲಿಂಗ್ ಚಹಾಗೆ ಭಾರತದಲ್ಲಿ 2004 ಮತ್ತು 2005ರಲ್ಲಿ ಫಸ್ಟ್ GI ಟ್ಯಾಗ್ ಬರುತ್ತೆ. ಸೊ ಭಾರತದಲ್ಲೇ ಅತಿ ಹೆಚ್ಚು GI ಟ್ಯಾಗ್ಸ್ ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ. ಒಟ್ಟು 46 GI ಟ್ಯಾಗ್ಸ್ ಇರುತ್ತೆ. ಹಾಗಿದ್ರೆ ಆ 46 ಪ್ರಾಡಕ್ಟ್ಸ್ ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಈ ಎಲ್ಲಾ ಪ್ರಾಡಕ್ಟ್ಸ್ ನೋಟ್ ಡೌನ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಸೊ ಇದನ್ನ ಕಂಪೈಲ್ ಮಾಡ್ಲಿಕ್ಕೆ ನಾವು ಬಹಳಷ್ಟು ಕಷ್ಟಪಟ್ಟಿದ್ದೀವಿ. ಯಾಕಂದ್ರೆ ನಮ್ಗೆ ಒಂದು ಆರ್ಟಿಕಲ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಸಿಗ್ಲಿಲ್ಲ. ಸೊ ದಿಸ್ ಇಸ್ ಈಸಿ ಫಾರ್ ಯು ಟು ನೌ ನೋಟ್ ಡೌನ್ ಆಲ್ ದಿ ಪ್ರಾಡಕ್ಟ್ಸ್ ಅಟ್ ಒನ್ ಗೋ. ಸೊ ಇದರಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಮೊದಲ GI ಟ್ಯಾಗ್ ಬಂದಿರತಕ್ಕಂಥ ಪ್ರಾಡಕ್ಟ್ ಯಾವುದು ಅಂತ ಕೇಳಿದ್ರೆ,
ಮೈಸೂರು ಸಿಲ್ಕ್. ಸೊ ಮೈಸೂರು ರೇಷ್ಮೆಗೆ ಮೊದಲ GI ಟ್ಯಾಗ್ ಬಂದಿರುತ್ತೆ. ಇದು ಯಾವ ಒಂದು ಟೈಪ್ ಗೆ ಬಿಲಾಂಗ್ ಆಗಿರುತ್ತೆ ಅಂದ್ರೆ ಹ್ಯಾಂಡಿಕ್ರಾಫ್ಟ್, ಕರಕುಶಲ ಒಂದು ಸೆಕ್ಟರ್ ಗೆ ಬಿಲಾಂಗ್ ಆಗಿರುತ್ತೆ. ಸೊ ಬೇರೆ ಬೇರೆ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಈ ರೀತಿ ಬೇರೆ ಬೇರೆ ವಲಯಗಳ ಉತ್ಪನ್ನಗಳಿಗೆ GI ಟ್ಯಾಗ್ ನ ಕೊಡಲಾಗುತ್ತೆ. ಸೊ ಹಾಗಿದ್ರೆ ಪ್ರಾಡಕ್ಟ್ ನಂಬರ್ 13 ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾವು ಮಲಬಾರ್ ಪೆಪ್ಪರ್ ಅಂತ ಕರಿತೀವಿ. ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಸೊ ಇಟ್ ಇಸ್ ನಾಟ್ ಓನ್ಲಿ ಪರ್ಟೈನಿಂಗ್ ಟು ಸ್ಟೇಟ್ ಆಫ್ ಕರ್ನಾಟಕ, ಈವನ್ ಕೇರಳ ಮತ್ತೆ ತಮಿಳುನಾಡಿಗೂ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಪ್ರಾಡಕ್ಟ್ ನಂಬರ್ 31 ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವು ಕೊಲ್ಲಾಪುರಿ ಚಪ್ಪಲ್ ಅಂತ ಕರಿತೀವಿ. ಸೊ ಇದು ಬರೀ ಕರ್ನಾಟಕಕ್ಕೆ ಅಲ್ಲ, ಮಹಾರಾಷ್ಟ್ರಕ್ಕೂ ಕೂಡ ಇದು ಸೀಮಿತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಪಾಸ್ ದ ವಿಡಿಯೋ ಅಂಡ್ ನೋಟ್ ಆನ್ ಆಲ್ ದ ಪ್ರಾಡಕ್ಟ್ಸ್. ಸೊ ಲೇಟೆಸ್ಟ್ ಅಡಿಷನ್ ಟು ದಿಸ್ ಲಿಸ್ಟ್ ಯಾವುದು ಅಂತ ಕೇಳಿದ್ರೆ ಗುಲ್ಬರ್ಗದ ತೂರ್ ದಾಲ್ನ ಇತ್ತೀಚೆಗೆ ಜಿಯೋಗ್ರಾಫಿಕಲ್ ಟ್ಯಾಗ್ ಕೊಟ್ಟಿರ್ತಕ್ಕಂಥ ಕೊನೆಯ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇದಾದ್ಮೇಲೆ ಏನೇ ಪ್ರಾಡಕ್ಟ್ಸ್ ಬಂದ್ರು ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಇಷ್ಟು ಮಾಹಿತಿ ನಿಮ್ಗೆ GI ಟ್ಯಾಗ್ ರಿಲೇಟೆಡ್ information ನಿಮ್ಗೆ ಗೊತ್ತಿರಬೇಕು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಕಥಕ್ ಡ್ಯಾನ್ಸರ್ ಪಂಡಿತ್ ಬಿರ್ಜು ಮಹಾರಾಜ್ ಪಾಸ್ಡ್ ಅವೇ. ಕಥಕ್ ನೃತ್ಯಗಾರ ಪಂಡಿತ್ ಬಿರ್ಜು ಮಹಾರಾಜ್ ರವರು ನಿಧನವನ್ನ ಹೊಂದಿರ್ತಾರೆ. ಸೊ ಇಲ್ಲಿ ನೀವು ಅವರ ಚಿತ್ರವನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಚಿತ್ರದಲ್ಲಿ ಕಥಕ್ ಡ್ಯಾನ್ಸ್ ಫಾರ್ಮ್ ಹೇಗಿರುತ್ತೆ ಅನ್ನೋದು ಒಂದ್ ಸ್ಯಾಂಪಲ್ ಕೊಟ್ಟಿರ್ತೀವಿ. ಹಾಗಿದ್ರೆ ಕಥಕ್ ನೃತ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಕಥಕ್ ಈಸ್ ಒನ್ ಆಫ್ ದಿ 8 ಮೇಜರ್ ಫಾರ್ಮ್ಸ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸಸ್. ಅಂದ್ರೆ ಕಥಕ್ ಭಾರತೀಯ ಶಾಸ್ತ್ರೀಯ ನೃತ್ಯದ 8 ಪ್ರಮುಖ ಪ್ರಕಾರಗಳಲ್ಲಿ ಇದು ಒಂದಾಗಿರುತ್ತೆ. ಅಂದ್ರೆ ಭಾರತದಲ್ಲಿ ಪ್ರಮುಖವಾಗಿ 8 ಡ್ಯಾನ್ಸ್ ಫಾರ್ಮ್ಸ್ ಇರುತ್ತೆ, ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಇರುತ್ತೆ. ಅದರಲ್ಲಿ ಕಥಕ್ ಕೂಡ ಒಂದಾಗಿರುತ್ತೆ. ದಿ ಸಂಗೀತ್ ನಾಟಕ್ ಅಕಾಡೆಮಿ ರೆಕಗ್ನೈಸಸ್ 8 ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸಸ್. ಅಂದ್ರೆ ಸಂಗೀತ ನಾಟಕ ಅಕಾಡೆಮಿ ಈ 8 ಭಾರತೀಯ ಶಾಸ್ತ್ರೀಯ ನೃತ್ಯಗಳನ್ನ ಗುರುತಿಸುತ್ತದೆ. ಆ ಶಾಸ್ತ್ರೀಯ ನೃತ್ಯಗಳು ಯಾವ್ದ್ಯಾವ್ದು ಅಂದ್ರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಭರತನಾಟ್ಯಂ ಇದು ಯಾವ ಸ್ಟೇಟ್ ಗೆ ಬಿಲಾಂಗ್ ಆಗಿರುತ್ತೆ ಅಂದ್ರೆ ತಮಿಳುನಾಡು. ಸೊ ಹಾಗೆ ನೋಟ್ ಡೌನ್ ಮಾಡ್ಕೊಂಡ್ಬಿಡಿ. ಕಥಕ್ ಅನ್ನೋದು ನಾರ್ತ್ ಇಂಡಿಯಾ. ಸೊ ಇಲ್ಲಿ ನಾರ್ತ್ ಇಂಡಿಯಾದ ಕೆಲವೊಂದು ರಾಜ್ಯಗಳಿಗೆ ಇದು ಸೇರಿರುತ್ತೆ, ಅದಕ್ಕೆ ನಾವು ನಾರ್ತ್ ಇಂಡಿಯಾ ಅಂತ ಬರ್ದಿರ್ತೀವಿ. ಕೂಚುಪುಡಿ ಆಂಧ್ರ ಪ್ರದೇಶಕ್ಕೆ ಸೇರಿರುತ್ತೆ, ಒಡಿಸಿ ಒಡಿಶಾಗೆ ಸೇರಿರುತ್ತೆ, ಕಥಕ್ಕಳಿ ಕೇರಳಗೆ, ಅದಾದ್ಮೇಲೆ ಸತ್ರಿಯ ಸೊ ಇದನ್ನ ಅಸ್ಸಾಂಗೆ ಸೇರಿರ್ತಕ್ಕಂಥ ಒಂದು ಡ್ಯಾನ್ಸ್ ಫಾರ್ಮ್, ಮಣಿಪುರಿ ಮಣಿಪುರ್ಗೆ ಸೇರಿರುತ್ತೆ, ಮತ್ತೆ ಮೋಹಿನಿ ಎಟ್ಟಂ ಕೇರಳಕ್ಕೆ ಸಂಬಂಧಪಟ್ಟಂತೆ ಡ್ಯಾನ್ಸ್ ಫಾರ್ಮ್ ಆಗಿರುತ್ತೆ. ಹಾಗಿದ್ರೆ ಈ ನಿಟ್ಟಿನಲ್ಲಿ ನಾವು ಕಥಕ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಾದ್ರೆ, ಸೊ ಈ ಕಥಕ್, ದಿ ಆರಿಜಿನ್ ಆಫ್ ಕಥಕ್, ಸೊ ಇದು ಈ ಒಂದು ಕಥಕ್ ನಾವು ಕಥಕ್ಕಾರ್ಸ್ ಅಥವಾ ಸ್ಟೋರಿ ಟೆಲ್ಲರ್ಸ್ ಅಂತ. ಸೊ ಇದೊಂದು ಟ್ರೆಡಿಷನಲ್ ಡ್ಯಾನ್ಸ್ ಫಾರ್ಮ್ ಅನ್ನೋದು ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಇದು ಸ್ಟಾರ್ಟ್ ಆಗಿದ್ದು ನಾರ್ದರ್ನ್ ಪಾರ್ಟ್ ಆಫ್ ದಿ ಇಂಡಿಯಾದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಕಥಕ್ಕಲ್ಲಿ ಅವರು ಕಥೆಗಳನ್ನ ಹೇಳ್ತಾರೆ, ಅಂದ್ರೆ ಡ್ಯಾನ್ಸ್ ಮಾಡುವುದರ ಮುಖಾಂತರ ಕಥೆಗಳನ್ನ ಹೇಳ್ತಾರೆ. ಸೊ ಅವ್ರನ್ನ ನಾವು ಕಥಕಾರ್ಸ್ ಮತ್ತೆ ಕಥೆಗಾರರು ಅಂತ ಕರಿತೀವಿ. ಹಾಗಿದ್ರೆ ಈ ಒಂದು ಪದ ಕಥಕ್ ಅನ್ನೋ ಪದ ಎಲ್ಲಿಂದ ಒರಿಜಿನೇಟ್ ಆಯ್ತು ಅಂದ್ರೆ ವೇದಿಕ್ ಸಂಸ್ಕೃತ ಇಂದ ಇದು ಉದ್ಭವವಾಗಿರುತ್ತೆ. ಅಂದ್ರೆ ವೈದಿಕ ಒಂದು ಸಂಸ್ಕೃತ ಪದದಿಂದ ಸೊ ಈ ಒಂದು ಪದವನ್ನ ತೆಗೆದುಕೊಂಡಿರ್ತಾರೆ. ಸೊ ಕಥಕ್ ಅಂದ್ರೆ ಕಥಾ ವಿಚ್ ಮೀನ್ಸ್ ಸ್ಟೋರಿ. ಸೊ ಕಥಕ್ ಅಂದ್ರೆ ಕತೆ ಅಥವಾ ಅದರ ಒಂದು ಅರ್ಥ, ಕಥಾ ಅಥವಾ ಅದರ ಅರ್ಥ ಕತೆ ಅಂತ ಹೇಳಲಾಗುತ್ತೆ. ಅಂಡ್ ಕಥಾವರ್ ವಿಚ್ ಮೀನ್ಸ್ ದ ಒನ್ ಹೂ ಟೆಲ್ಸ್ ದ ಸ್ಟೋರಿ. ಸೊ ಇದರಲ್ಲಿ ಬರ್ತಕ್ಕಂಥ ಇನ್ನೊಂದು ಪದವನ್ನ ನಾವು ಕಥಾಕರ್, ನಾಟ್ ಕಥಾವರ್, ಇದನ್ನ ಕಥಾಕರ್ ಅಂತ ಕರಿತೀವಿ. ಸೊ ಆ ಒಂದು ಪದದ ಅರ್ಥ ಏನು ಅಂದ್ರೆ ಕತೆ ಹೇಳುವವರನ್ನ ಕಥಾಕರ್ ಅಂತ ಕರಿತೀವಿ. ಸೊ ಈ ಒಂದು ಕಥಕ್ ಡ್ಯಾನ್ಸ್ ಅಲ್ಲಿ ಬರ್ತಕ್ಕಂಥ ವಿವಿಧ ಒಂದು ಡ್ಯಾನ್ಸ್ ಫಾರ್ಮ್ಸ್ ಏನು ಅಂದ್ರೆ hand movements and extensive footwork, their body movement and flexibility and along with their facial expression. So ಈ ಒಂದು ನೃತ್ಯದಲ್ಲಿ ತಮ್ಮ ಕೈಗಳನ್ನ ಚಲನೆ ಮಾಡ್ತಕ್ಕಂಥದ್ದು, ಪಾದಗಳನ್ನ ಚಲನೆ ಮಾಡ್ತಕ್ಕಂಥದ್ದು ಮತ್ತು ದೇಹದ ಭಾಗಗಳನ್ನ ಚಲನೆ ಮಾಡ್ತಕ್ಕಂಥದ್ದು ಮತ್ತು ಅವರ ಮುಖಭಾವಗಳನ್ನ ನೀಡುವುದರ ಮುಖಾಂತರ ಕಥೆಗಳನ್ನ ಹೇಳ್ತಕ್ಕಂಥ ಒಂದು ಪದ್ಧತಿಯನ್ನ ನಾವು ಕಥಕ್ಕಳಿ ಅಂತ ಹೇಳ್ತೀವಿ, ಕಥಕ್ ಡ್ಯಾನ್ಸ್ ಅಂತ ಹೇಳ್ತೀವಿ. ಸೊ ಈ ಕಥಕ್ ದಿಸ್ ಈಸ್ ಎವಾಲ್ವ್ ಡ್ಯೂರಿಂಗ್ ಭಕ್ತಿ ಮೂವ್ಮೆಂಟ್. ಸೊ ಇದು ಭಕ್ತಿ ಚಳುವಳಿಯ ಸಮಯದಲ್ಲಿ ವಿಕಸನಗೊಂಡ ಒಂದು ಡ್ಯಾನ್ಸ್ ಫಾರ್ಮ್ ಆಗಿರುತ್ತೆ. ಸೊ ಈ ಒಂದು ಭಕ್ತಿ ಮೂವ್ಮೆಂಟ್ ಟೈಮ್ ಅಲ್ಲಿ ಎವಾಲ್ವ್ ಆಗಿರ್ತಕ್ಕಂಥ ಈ ಡ್ಯಾನ್ಸ್ ಫಾರ್ಮ್ ಅಲ್ಲಿ ಅವರು ಮೇಜರ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಚೈಲ್ಡ್ಹುಡ್ ಸ್ಟೋರೀಸ್ ಆಫ್ ದಿ ಹಿಂದೂ ಗಾಡ್ ಕೃಷ್ಣ. ಸೊ ಹಿಂದೂ ದೇವರಾದ ಕೃಷ್ಣನ ಬಾಲ್ಯದ ಕಥೆಗಳನ್ನ ಈ ಕಥಕ್ ಡ್ಯಾನ್ಸ್ ನ ಮುಖಾಂತರ ಅವರು
ತಿಳಿಸ್ಕೊಡ್ತಾರೆ. ಸೊ ನಿಮ್ಗೆ ಭಕ್ತಿ ಮೂವ್ಮೆಂಟ್ ನ ಸಮಯದಲ್ಲಿ ಇದು ವಿಕಸನಗೊಂಡಿತ್ತು ಅಂತ ತಿಳ್ಕೊಳ್ಬೇಕು. ಸೊ ಅದಾದ್ಮೇಲೆ Kathak is, kind of a unique dance form because it has both Hindu and Muslim gharanas. So ಇದು ಹಿಂದೂ ಮತ್ತು ಮುಸ್ಲಿಂ ಎರಡರ ಘರಾನಗಳನ್ನ ಹೊಂದಿರುತ್ತೆ. ಘರಾನಗಳು ಅಂದ್ರೆ ಏನು ಅಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ರೈಟ್ ನೌ ಯು ಜಸ್ಟ್ ರಿಮೆಂಬರ್ ಕಥಕ್ ಅಲ್ಲಿ ಹಿಂದೂ ಮತ್ತು ಮುಸ್ಲಿಂ. ಸೊ ಇಲ್ಲಿ ಕನ್ಫ್ಯೂಸ್ ಆಗೋದು ಯಾವ್ದು ಅಂದ್ರೆ, ಸೊ ಲಾಸ್ಟ್ ಸ್ಲೈಡ್ ಅಲ್ಲಿ ನಾವು ಶ್ರೀಕೃಷ್ಣನ ಬಾಲ್ಯದ ಒಂದು ಜೀವನದ ಬಗ್ಗೆ ಹೇಳಿರುತ್ತೆ, ಅದು ಹಿಂದೂ ದೇವರು ಅಂತ ಹೇಳಿದ್ದೆ. ಬಟ್ ಇಲ್ಲಿ ಘರಾನಾಸ್ ಬಂದು ಹಿಂದೂ ಮುಸ್ಲಿಂ ಅಂದ್ರೆ ಡ್ಯಾನ್ಸ್ ಫಾರ್ಮ್ಸ್ ಬಂದು ಹಿಂದೂ ಮತ್ತು ಮುಸ್ಲಿಂ ಎರಡನ್ನು ಒಳಗೊಂಡಿರುತ್ತೆ. ಸೊ ಈ ಕಥಕ್ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಉರ್ದು ಗಜಲ್ಸ್ ನ ಕೂಡ ಅವರು ಯೂಸ್ ಮಾಡ್ತಾರೆ. ಈ ಉರ್ದು ಗಜಲ್ಸ್ they use common instruments which belong to Mughal period. So ಮುಘಲರ ಒಂದು ಅವಧಿಗೆ ಸೇರಿರ್ತಕ್ಕಂತ ಒಂದು ವಾದ್ಯಗಳನ್ನು ಕೂಡ ಈ ಒಂದು ಕಥಕ್ ಪ್ರದರ್ಶನದಲ್ಲಿ ಯೂಸ್ ಮಾಡಲಾಗುತ್ತೆ. ಸೊ ಈ ಕಥಕ್ ಡ್ಯಾನ್ಸ್ ಫಾರ್ಮ್ಸ್ ಅಲ್ಲಿ ಮೂರು ಘರಾನಗಳನ್ನ ನಾವು ನೋಡ್ಬೋದು. ಸೊ ಕಥಕ್ ಡ್ಯಾನ್ಸ್ ಫಾರ್ಮ್ ಹ್ಯಾಸ್ 3 distinct ಫಾರ್ಮ್ಸ್. ಅವುಗಳನ್ನ ನಾವು ಘರಾನಾಸ್ ಅಂತ ಕರಿತೀವಿ. ಈ ಘರಾನಾಸ್ they are actually named according to the state they belong to. So ಯಾವ ರಾಜ್ಯಕ್ಕೆ ಆ ಘರಾನಗಳು ಸಂಬಂಧಪಟ್ಟಿದ್ದಾವೆ ಅದೇ ಹೆಸರನ್ನ ಕೊಟ್ಟಿರ್ತಾರೆ. ಆ ಮೂರು ಘರಾನಗಳು ಯಾವ್ದ್ಯಾವ್ದು ಅಂತ ಕೇಳಿದ್ರೆ, ಒಂದನ್ನ ಜೈಪುರ್ ಅಂತ ಕರಿತೀವಿ, ಇನ್ನೊಂದನ್ನ ಬನಾರಸ್ ಅಂತ ಕರಿತೀವಿ, ಇನ್ನೊಂದನ್ನ ಲಕ್ನೋ ಅಂತ ಕರಿತೀವಿ. ಹಾಗಿದ್ರೆ ಜೈಪುರ್ ಘರಾನದಲ್ಲಿ ಮೇಜರ್ ಆಗಿ ಏನ್ ಮಾಡ್ಲಾಗುತ್ತೆ ಅಂದ್ರೆ ಫುಟ್ ಮೂವ್ಮೆಂಟ್ಸ್ ನ ಮಾಡ್ಲಾಗುತ್ತೆ. ಸೊ ಜೈಪುರ್ ಘರಾನದಲ್ಲಿ ಪಾದಗಳನ್ನ ಚಲಿಸುವುದರ ಮುಖಾಂತರ ನೃತ್ಯವನ್ನು ಮಾಡಲಾಗುತ್ತೆ. ಅದಾದ್ಮೇಲೆ ಬನಾರಸ್ ಮತ್ತು ಲಕ್ನೋ ಘರಾನಗಳಲ್ಲಿ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮತ್ತೆ ಗ್ರೇಸ್ಫುಲ್ ಹ್ಯಾಂಡ್ ಮೂವ್ಮೆಂಟ್ಸ್. ಸೊ ಈ ಲಕ್ನೋ ಮತ್ತು ಬನಾರಸ್ ನೃತ್ಯ ರೂಪಕಗಳಲ್ಲಿ ಮುಖ್ಯವಾಗಿ ಮುಖದ ಅಭಿವ್ಯಕ್ತಿಗಳು ಮತ್ತೆ ಆಕರ್ಷವಾದ ಕೈ ಚಲನೆಗಳನ್ನ ಮಾಡುವುದರ ಮುಖಾಂತರ ಈ ಒಂದು ಡ್ಯಾನ್ಸ್ ನ ಮಾಡಲಾಗುತ್ತೆ. ಸೊ ಇಲ್ಲಿಗೆ ಈ ಒಂದು ಡ್ಯಾನ್ಸ್ ಫಾರ್ಮ್ಸ್ ಬಗ್ಗೆ ಕೂಡ ನಾವು ಕಂಪ್ಲೀಟ್ ಮಾಡಿರ್ತೀವಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ಸೊ ಇದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್, ಜವಳಿ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್. ಓಕೆ, ಸೊ ವಾಟ್ ಇಸ್ ದಿ ಆರ್ಟಿಕಲ್ ಈಸ್ ಆಲ್ ಅಬೌಟ್? ಸೊ ಇಲ್ಲಿ ನಾವು ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್ ಅಥವಾ ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಫ್ ಕೋರ್ಸ್ ಆಸ್ ಯು ಆಲ್ ನೋ ದಿಸ್ ಕಮ್ಸ್ ಅಂಡರ್ ಜವಳಿ ಸಚಿವಾಲಯದ ಕೆಳಗಡೆ ಬರ್ತಕ್ಕಂತ ಒಂದು ಮಿಷನ್ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಕೀ ಟರ್ಮ್ ಯಾವುದು ಅಂದ್ರೆ ಟೆಕ್ನಿಕಲ್ ಟೆಕ್ಸ್ಟೈಲ್, ಅಂದ್ರೆ ತಾಂತ್ರಿಕ ಜವಳಿ ಅಂತ ಏನ್ ಕರಿತೀವಿ. ಸೊ ಜವಳಿ ಅಂದ ಕೂಡಲೇ ನಮ್ಗೆ ಫಸ್ಟ್ ಸ್ಟ್ರೈಕ್ ಆಗೋದೇನು ಅಂದ್ರೆ ನಾವು ಧರಿಸ್ತಕ್ಕಂತ ಬಟ್ಟೆ ಅಂತ ನಮ್ಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಬಟ್ಟೆಯನ್ನ ಹೊರತುಪಡಿಸಿ ಈ ಟೆಕ್ಸ್ಟೈಲ್ ನ ನಾವು ಬೇರೆಲ್ಲಿ ಯೂಸ್ ಮಾಡ್ಬೋದು, ಆ ಒಂದು ಕಾನ್ಸೆಪ್ಟ್ ನ ನಾವು ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್ ಅಂತ ಕರಿತೀವಿ. ಸೊ ಈ ಒಂದು ನ್ಯಾಷನಲ್ ಟೆಕ್ಸ್ಟೈಲ್ ಮಿಷನ್ಗೆ 20 ಸ್ಟ್ರಾಟಜಿಕ್ ರಿಸರ್ಚ್ ಗೆ ಒಂದು ಅಪ್ರೂವಲ್ ಸಿಕ್ಕಿರುತ್ತೆ. ಅಂದ್ರೆ ಈ ಸ್ಪೆಷಾಲಿಟಿ ಫೈಬರ್ ಮತ್ತೆ ಜಿಯೋ ಟೆಕ್ಸ್ಟೈಲ್ಸ್ ಅಂತ ಕರಿತೀವಿ. ವಿಶೇಷ ಫೈಬರ್ಗಳು ಮತ್ತು ಜಿಯೋ ಟೆಕ್ಸ್ಟೈಲ್ ಗಳಿಗೆ ಒಂದು ಅದ್ರ ಮೇಲೆ ರಿಸರ್ಚ್ ಮಾಡ್ಲಿಕ್ಕೆ. ಸೊ ಇದಕ್ಕೆ 20 ಸ್ಟ್ರಾಟಜಿಕಲ್ ರಿಸರ್ಚ್ ಪ್ರಾಜೆಕ್ಟ್ಸ್ ಗೆ ಒಂದು ಅಪ್ರೂವಲ್ ಸಿಕ್ಕಿರುತ್ತೆ. ಸೊ ಈ ಎಲ್ಲಾ ರಿಸರ್ಚ್ ಪ್ರಾಜೆಕ್ಟ್ಸ್ ದೇ ಆಕ್ಚುಲಿ ಫಾಲ್ ಅಂಡರ್ ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್. ಸೊ ಈ ಎಲ್ಲಾ ಪ್ರಾಜೆಕ್ಟ್ಸ್ ಯೋಜನೆಗಳೇನಿರುತ್ತೆ ಅವು ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್ ನ ಅಡಿಯಲ್ಲಿ ಬರುತ್ತೆ. ಹಾಗಿದ್ರೆ ಈ ಒಂದು ನಿಟ್ಟಿನಲ್ಲಿ ನಾವು NTTM ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಬರೋಣ. ಸೊ ಈ ಒಂದು ನ್ಯಾಷನಲ್ ಟೆಕ್ಸ್ಟೈಲ್ ಟೆಕ್ನಿಕಲ್ ಮಿಷನ್ ಏನಿರುತ್ತೆ, ಸೊ ಇಟ್ ವಾಸ್ ಕ್ರಿಯೇಟೆಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ದ ಪೀರಿಯಡ್ ಆಫ್ 4 years. 4 ವರ್ಷಗಳಿಗೆ ಈ ಒಂದು ಮಿಷನ್ ನ ಜಾರಿಗೆ ತಂದಿರ್ತಾರೆ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 2020-20 2023-24 ಸೊ ಈ ಒಂದು ಮಿಷನ್ ಇರುತ್ತೆ. ಸೊ ಇದರ ಮೇನ್ ಫೋಕಸ್ ಏನು ಅಂದ್ರೆ ಯೂಸೇಜ್ ಆಫ್ ಟೆಕ್ನಿಕಲ್ ಟೆಕ್ಸ್ಟೈಲ್. ಸೊ ನಾನು ಮುಂಚೆನೆ ಹೇಳ್ದಾಗೆ ತಾಂತ್ರಿಕ ಜವಳಿಯನ್ನ ಬಳಕೆ ಮಾಡೋದ್ರನ್ನ ಅಭಿವೃದ್ಧಿ ಪಡಿಸ್ತಕ್ಕಂತ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಈ ಒಂದು ಟೆಕ್ನಿಕಲ್ ಟೆಕ್ಸ್ಟೈಲ್ ನಾವು ಅಗ್ರಿಕಲ್ಚರ್, ಆಕ್ವಾಕಲ್ಚರ್ ಮತ್ತೆ ಡೈರಿ, ಪೋಲ್ಟ್ರಿಯಲ್ಲಿ ನಾವು ಬಹಳವಾಗಿ ಯೂಸ್ ಮಾಡಬಹುದು. ಕೃಷಿಯಲ್ಲಿ, ಜಲಕೃಷಿ, ಡೈರಿ ಮತ್ತೆ ಕೋಳಿ ಸಾಕಣೆಯಲ್ಲಿ ಬಳಸ್ತಕ್ಕಂತ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ನಮ್ಮ ಜಲ್ ಜೀವನ್ ಮಿಷನ್, ಸ್ವಚ್ಛ ಭಾರತ್ ಮಿಷನ್, ಆಯುಷ್ಮಾನ್ ಭಾರತ್, ಸೊ ಇವೆಲ್ಲ ಕೂಡ ಕಾಂಪ್ಲಿಮೆಂಟರಿ ಆಗಿರುತ್ತೆ. ಸೊ ಭಾರತದ ಜಲ್ ಜೀವನ್ ಮಿಷನ್, ಸ್ವಚ್ಛ ಭಾರತ್ ಮಿಷನ್, ಆಯುಷ್ ಭಾರತವು ಈ ಒಂದು ವೆಚ್ಚದ ಆರ್ಥಿಕತೆ ಅಂದ್ರೆ ಎಕಾನಮಿ ಅಂತ ಏನ್ ಹೇಳ್ತೀವಿ. ಸೊ ನೀರು ಮತ್ತು ಮಣ್ಣಿನ ಸಂರಕ್ಷಣೆ, ಉತ್ತಮ ಕೃಷಿ ಉತ್ಪಾದಕತೆ ಮತ್ತು ಭಾರತದಲ್ಲಿ ಉತ್ಪಾದನೆ ಮತ್ತು ರಫ್ತಿನ ಚಟುವಟಿಕೆಗಳನ್ನ ಉತ್ತೇಜಿಸುವುದರ ಜೊತೆಗೆ ಪ್ರತಿ ಎಕರೆ ಭೂಮಿ ಹೊಂದಿರುವ ರೈತನಿಗೆ ಹೆಚ್ಚಿನ ಆದಾಯವನ್ನು ಕೊಡ್ಲಿಕ್ಕೆ ಸೊ ಈ ಒಂದು ಟೆಕ್ನಿಕಲ್ ಟೆಕ್ಸ್ಟೈಲ್ ನ ಅಭಿವೃದ್ಧಿ ಪಡಿಸ್ತಾರೆ. ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಇವಾಗ ಕೃಷಿ ಭೂಮಿಯಲ್ಲಿ ವಾಟರ್
ಎವಾಪರೇಟ್ ಆಗುತ್ತೆ. ಸೊ ನೀರು ಹಾವಿಯಾಗಿ ಹೊರಟೋಗುತ್ತೆ, ಅದರಿಂದ ವಾಟರ್ ಸ್ಟೋರೇಜ್ ಆಗೋದಿಲ್ಲ. ಸೊ ಅವಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಟೆಕ್ನಿಕಲ್ ಕ್ಲಾತ್ ಅಂದ್ರೆ ಒಂದು ತಾಂತ್ರಿಕ ಜವಳಿ, ಸೊ ಆ ಜವಳಿಯನ್ನ ಆ ನೆಲದ ಮೇಲೆ ಸ್ಪ್ರೆಡ್ ಮಾಡಿದ್ರೆ ಆ ವಾಟರ್ ಎವಾಪರೇಷನ್ ನ ಕಡಿಮೆ ಮಾಡ್ಬೋದು. ಅದರಿಂದ ಸಾಕಷ್ಟು ನೀರ್ ಕೂಡ ನಾವು ಸೇವ್ ಮಾಡ್ಬೋದಾಗಿರುತ್ತೆ. ಅದಾದ್ಮೇಲೆ ಕೃಷಿಕರಿಗೆ ಹೆಚ್ಚು ಬೆಳೆಯನ್ನ ಕೂಡ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಈ ತರ ಫ್ಯಾಬ್ರಿಕ್ ನ ನಾವೇನಂತ ಕರಿತೀವಿ ಅಂದ್ರೆ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತ ಕರಿತೀವಿ. ಸೊ ಈ ರೀತಿ ವಿವಿಧ ಸೆಕ್ಟರ್ ಗಳಲ್ಲಿ ಈ ಒಂದು ತಾಂತ್ರಿಕ ಜವಳಿಯನ್ನ ಯೂಸ್ ಮಾಡ್ಲಿಕ್ಕೆ ಅಥವಾ ಅಭಿವೃದ್ಧಿ ಪಡಿಸಲಿಕ್ಕೆ ಮಾಡಿರ್ತಕ್ಕಂಥ ಮಿಷನ್ ನ ನಾವು ನ್ಯಾಷನಲ್ ಟೆಕ್ಸ್ಟೈಲ್ ಟೆಕ್ನಿಕಲ್ ಮಿಷನ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್ ಅಂತ ಕರಿತೀವಿ. ಸೊ ಈ ಒಂದು ಟೆಕ್ಸ್ಟೈಲ್ ನ ಜಿಯೋ ಟೆಕ್ಸ್ಟೈಲ್ಸ್ ದೇ ಆರ್ ಯೂಸ್ಡ್ ಇನ್ ಹೈವೇಸ್, ರೈಲ್ವೇಸ್ ಮತ್ತೆ ಪೋರ್ಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಬಿಕಾಸ್ ಇಟ್ ರಿಡ್ಯೂಸಸ್ ಮೇಂಟೆನೆನ್ಸ್ ಕಾಸ್ಟ್ ಮತ್ತೆ ಹೈಯರ್ ಲೈಫ್ ಸೈಕಲ್ ಇರುತ್ತೆ. ಸೊ ಇವುಗಳನ್ನ ಹೆದ್ದಾರಿಗಳ ನಿರ್ಮಾಣ, ರೈಲ್ವೆಗಳು, ಬಂದರುಗಳಲ್ಲಿ ನಾವು ಭೂ ಜವಳಿಗಳನ್ನ ಜಿಯೋ ಟೆಕ್ಸ್ಟೈಲ್ಸ್ ಅಂತ ನಾವೇನ್ ಕರಿತೀವಿ, ಸೊ ಅದನ್ನ ಯೂಸ್ ಮಾಡ್ತೀವಿ. ಬಿಕಾಸ್ ಕಡಿಮೆ ನಿರ್ವಹಣಾ ವೆಚ್ಚ ಮತ್ತು ಮೂಲ ಸೌಕರ್ಯ ಆಸ್ತಿಗಳ ಹೆಚ್ಚಿನ ಜೀವನ ಚಕ್ರ, ಅಂದ್ರೆ ಅವು ಹೆಚ್ಚು ದಿನ ಬಾಳಿಕೆ ಬರುತ್ತೆ. ಇವಾಗ ಡಾಂಬರ್ ರಸ್ತೆ ಏನಿರುತ್ತೆ, ಸೊ ಅದ್ರ ಜೊತೆ ಒಂದು ಟೆಕ್ನಿಕಲ್ ಟೆಕ್ಸ್ಟೈಲ್ ನ ಯೂಸ್ ಮಾಡ್ತಾರೆ. ಸೊ ಇದರಿಂದ ಒಂದು ಡಾಂಬರು ರಸ್ತೆ ಏನಿರುತ್ತೆ ಅದು ಹೆಚ್ಚಿನ ಕಾಲದವರೆಗೂ ಬಾಳಿಕೆ ಬರ್ತಕ್ಕಂಥ ಒಂದು ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಥವಾ ತಾಂತ್ರಿಕ ಜವಳಿ ಅಂದ್ರೆ ಏನು ಅಂದ್ರೆ, so the technical performance and functional properties rather than aesthetic and decorative characteristics, ಅಂದ್ರೆ ಸೌಂದರ್ಯ ಮತ್ತು ಅಲಂಕಾರಿಕ ಗುಣಲಕ್ಷಣಗಳಿಗಿಂತ ಮುಖ್ಯವಾಗಿ ಅವುಗಳು ತಾಂತ್ರಿಕ ಕಾರ್ಯಕ್ಷಮತೆ ಮತ್ತು ಕ್ರಿಯಾತ್ಮಕ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಸೊ ನಾನು ಮುಂಚೆನೆ ಹೇಳ್ದಾಗೆ ಟೆಕ್ಸ್ಟೈಲ್ ಅಂತಾನೆ ನನಗೊಂದು ಒಳ್ಳೆ ಶರ್ಟ್ ಅಥವಾ ಒಳ್ಳೆ ಡ್ರೆಸ್, ಸೊ ಅದೇನಾಗುತ್ತೆ ಅದು ಈಸ್ಥೆಟಿಕ್ ಅಪೀಲ್ ಆಗಿರುತ್ತೆ. ನಾವು ಅದನ್ನ ಯೂಸ್ ಮಾಡೋದು ಡೆಕೋರೇಟಿವ್ ಅಥವಾ ಅಲಂಕಾರಿಕ ಗುಣಲಕ್ಷಣಗಳಿಗೆ ಯೂಸ್ ಮಾಡ್ತೀವಿ. ಬಟ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂದ್ರೆ ದಟ್ ಈಸ್ ನಾಟ್ ಫಾರ್ ಈಸ್ಥೆಟಿಕ್ ಪರ್ಪಸ್, ದಟ್ ಈಸ್ ಫಾರ್ ಸಮ್ ಟೆಕ್ನಿಕಲ್ ಪರ್ಪಸ್ಗೆ ಯೂಸ್ ಮಾಡ್ತಕ್ಕಂಥ ಕ್ಲೋತ್ ನ ನಾವು ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತ ಕರಿತೀವಿ. ಸೊ ಈ ಒಂದು ಟೆಕ್ನಿಕಲ್ ಟೆಕ್ಸ್ಟೈಲ್ ನ ನಾವು 12 ಬ್ರಾಡ್ ಕ್ಯಾಟಗರೀಸ್ ಅಲ್ಲಿ ಅದನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಆ 12 ಬ್ರಾಡ್ ಕ್ಯಾಟಗರೀಸ್ ಯಾವ್ದ್ಯಾವ್ದು ಅಂದ್ರೆ ಆಗ್ರೋಟೆಕ್, ಸೊ ಅದು ಹೆಸರೇ ಹೇಳ್ದಾಗೆ ಕೃಷಿಯಲ್ಲಿ ಬಳಸ್ತಕ್ಕಂಥ ಕ್ಲೋತ್ ಇರ್ಬೋದು. ಬಿಲ್ಡ್ ಟೆಕ್, ಸೊ ಇದನ್ನ ಕನ್ಸ್ಟ್ರಕ್ಷನ್ ಅಲ್ಲಿ ಬಳಸ್ತಕ್ಕಂಥ ಬಟ್ಟೆ. ಕ್ಲೋತ್ ಟೆಕ್, ಸೊ ಬಟ್ಟೆಗಳಲ್ಲಿ ಬಳಸ್ತಕ್ಕಂಥದ್ದು. ಜಿಯೋಟೆಕ್, ನಾನು ಇಲ್ಲೇ ಹೇಳಿದ್ದೀನಿ, ಹೈವೇಸ್, ರೈಲ್ವೇಸ್ ಮತ್ತೆ ಪೋರ್ಟ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ಲೋತಿಂಗ್ ಆಗಿರುತ್ತೆ. ಸೊ ಅದಾದ್ಮೇಲೆ ಹೋಮ್ ಟೆಕ್, ಸೊ ಮನೆಗಳಲ್ಲಿ ಬಳಸ್ತಕ್ಕಂಥ ಕ್ಲೋತಿಂಗ್ ಆಗಿರ್ಬೋದು. ಇಂಡೋರ್ ಟೆಕ್ ಅಂದ್ರೆ ಇಂಡಸ್ಟ್ರಿಗಳಲ್ಲಿ ಬಳಸ್ತಕ್ಕಂಥದ್ದು. ಮೊಬೈಲ್ ಟೆಕ್, ಸೊ ಈ ಒಂದು ಮೊಬೈಲ್ಗಳಲ್ಲಿ ಬಳಸ್ತಕ್ಕಂಥದ್ದು. ಮೆಡಿಟೆಕ್, ಔಷಧಿಗಳಲ್ಲಿ. ಪ್ರೋಟೆಕ್, ಸೊ ರಕ್ಷಣೆಗಾಗಿ ಬಳಸ್ತಕ್ಕಂಥದ್ದು. ಸ್ಪೋರ್ಟ್ಸ್ ಟೆಕ್, ಕ್ರೀಡೆಗಳಲ್ಲಿ ಬಳಸ್ತಕ್ಕಂಥದ್ದು. ಓಯಿಕೋ ಟೆಕ್ ಅಂದ್ರೆ ಈಕೋ ಫ್ರೆಂಡ್ಲಿ, ಅಂದ್ರೆ ಪರಿಸರಕ್ಕೆ ಹಾನಿಕಾರಕವಲ್ಲದ ಬಟ್ಟೆಗಳು. ಮತ್ತೆ ಪ್ಯಾಕ್ ಟೆಕ್ ಅಂತ ಕರಿತೀವಿ, ಅಂದ್ರೆ ಪ್ಯಾಕಿಂಗ್ ಸಬ್ಸ್ಟೆನ್ಸಸ್ ಅಲ್ಲಿ, ಪ್ಯಾಕಿಂಗ್ ಮೆಟೀರಿಯಲ್ಸ್ ಅಲ್ಲಿ ಪ್ಲಾಸ್ಟಿಕ್ ಬದಲು ನಾವು ಯೂಸ್ ಮಾಡ್ತಕ್ಕಂಥ ಮೆಟೀರಿಯಲ್ಸ್ ನಾವು ಪ್ಯಾಕ್ ಟೆಕ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಮಿಷನ್. ಸೊ ಈ ಒಂದು ಫ್ಯಾಬ್ರಿಕ್ ನ ವಿಶೇಷ ಪ್ರಾಪರ್ಟೀಸ್ ಯಾವ್ದ್ಯಾವ್ದು ಅಂದ್ರೆ, ಯು ಕ್ಯಾನ್ ಸಿ ಹಿಯರ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಸ್ಟ್ಯಾಟಿಕ್, ಕೆಮಿಕಲ್ ರೆಸಿಸ್ಟೆಂಟ್ ಇರುತ್ತೆ, ಫ್ಲೇಮ್ ರಿಟಾರ್ಡೆಂಟ್ ಇರುತ್ತೆ, ಇನ್ಸೆಕ್ಟ್ ರಿಪೆಲೆಂಟ್ ಇರುತ್ತೆ, ಓಡರ್ ಅಬ್ಸಾರ್ಬೆಂಟ್ ಅಥವಾ ರೆಸಿಸ್ಟೆಂಟ್ ಮತ್ತೆ UV ರೆಸಿಸ್ಟೆಂಟ್ ಇರುತ್ತೆ. ಸೊ ಎಲ್ಲ ಪ್ರಾಪರ್ಟೀಸ್ ಇರ್ತಕ್ಕಂಥ ಒಂದು ಕ್ಲೋತ್ ನ ನಾವು ಟೆಕ್ನಿಕಲ್ ಟೆಕ್ಸ್ಟೈಲ್ ಅಂತ ಕರಿತೀವಿ. ಸೊ ವಿತ್ ದಿಸ್ ಲೆಟ್ಸ್ ಕಮ್ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಶಿಕ್ಷಣ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಅಸಿಸ್ಟಿವ್ ಟೆಕ್ನಾಲಜಿ ಇನೋವೇಷನ್ ಶೋಕೇಸ್ ಅಥವಾ ಸಹಾಯಕ ತಂತ್ರಜ್ಞಾನ ನಾವೀನ್ಯತೆ ಪ್ರದರ್ಶನ ಅಂತ ಕರಿತೀವಿ. ಸೊ ಇದು ನಮ್ಮ NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಇದರಲ್ಲಿ ಈ ಸ್ಪೆಷಲಿ ಡಿಸೇಬಲ್ಡ್ ಅಂತ ಏನಿರ್ತಾರೆ ಅಂದ್ರೆ ವಿಶೇಷ ಚೇತನರು ಏನಿರ್ತಾರೆ ಅವ್ರನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ತಕ್ಕಂತ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬುಕ್ಸ್ ಏನಿರುತ್ತೆ ಅದನ್ನ ಆಡಿಯೋ ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ನಾವು ಆಲ್ರೆಡಿ ಅಪ್ಡೇಟ್ ಮಾಡಿದ್ವಿ. ಸೊ ಅವ್ರಿಗೆ ಯಾರ್ಯಾರಿಗೆ ಕಣ್ ಕಾಣೋದಿಲ್ವೋ ಅವ್ರಿಗೆ ಆಡಿಯೋ ಲೆಸನ್ಸ್ ನ ಕೊಡ್ತಕ್ಕಂಥದ್ದು, ಅದಾದ್ಮೇಲೆ ಬ್ರೈಲಿ ಮುಖಾಂತರ ಅವ್ರಿಗೆ ಸ್ಟಡಿ ಮೆಟೀರಿಯಲ್ ನ ಕೊಡ್ತಕ್ಕಂಥದ್ದು, ಇದೆಲ್ಲ ನ್ಯೂ ಎಜುಕೇಶನ್ ಪಾಲಿಸಿಯ ಪ್ರಮುಖ ಗುಣಲಕ್ಷಣಗಳಾಗಿರುತ್ತೆ. ಸೊ ಅದರೊಂದಿಗೆ ಇವಾಗ ಇರ್ತಕ್ಕಂಥ ಅಪ್ಡೇಟ್ ಯಾವುದು ಅಂದ್ರೆ ಅಸಿಸ್ಟಿವ್ ಟೆಕ್ನಾಲಜಿ ಇನೋವೇಷನ್ ಶೋಕೇಸ್. ಸೊ ಇದನ್ನ ಮೇಜರ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸ್ಪೆಷಲಿ ಡಿಸೇಬಲ್ಡ್ ಚಿಲ್ಡ್ರನ್ ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಮುಖ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಅಸಿಸ್ಟಿವ್ ಟೆಕ್ನಾಲಜಿ innovation showcase for inclusive education. So this is organized by Department of School Education and Literacy, Ministry of Education in association with ಅಟಲ್ ಇನೋವೇಷನ್ ಮಿಷನ್ ಮತ್ತೆ ನೀತಿ ಆಯೋಗ್. ಸೊ ಇದನ್ನ ನಿಮ್ಗೆ ಕೇಳ್ಬೋದು. ಸೊ ಅಸಿಸ್ಟಿವ್ ಟೆಕ್ನಾಲಜಿ ಇನೋವೇಟಿವ್ ಶೋಕೇಸ್ ನ ಮಾಡ್ತಾ ಇರ್ತಕ್ಕಂಥ ವಿವಿಧ ಸಚಿವಾಲಯಗಳು ಯಾವ್ದ್ಯಾವ್ದು ಅಂತ ಕೇಳ್ಬೋದು.
ಅಟಲ್ ಇನೋವೇಷನ್ ಮಿಷನ್. ಯಾಕಂದ್ರೆ ಈ ಅಟಲ್ ಇನೋವೇಷನ್ ಮಿಷನ್ ಹೆಸರಲ್ಲೇ ಹೇಳುವ ಹಾಗೆ ಒಂದು ನಾವೀನ್ಯತೆಯನ್ನ ಅವರು ಕ್ರಿಯೇಟ್ ಮಾಡ್ಕೊಡ್ತಾರೆ. ಸೊ ಅದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ನೀತಿ ಆಯೋಗ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಶಿಕ್ಷಣ ಸಚಿವಾಲಯ. ಸೊ ಈ ಒಂದು ಅಂತರ್ಗತ ಶಿಕ್ಷಣ ಅಂದ್ರೆ ಇನ್ಕ್ಲೂಸಿವ್ ಎಜುಕೇಶನ್ ಅಂದ್ರೆ ಯಾರನ್ನು ಕೂಡ ಕಡೆಗಣಿಸುವ ಹಾಗಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಅಸಿಸ್ಟಿವ್ ಟೆಕ್ನಾಲಜಿ ಇನೋವೇಷನ್ ಶೋಕೇಸ್ ನ ಮಾಡ್ತಾ ಇದ್ದಾರೆ. ಸೊ ದಿ ಪ್ರಾವಿಷನ್ ಆಫ್ NEP 2020 ಈಕ್ವಿಟಬಲ್ ಅಂಡ್ ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಹೇಳ್ತೀವಿ. ಅಂದ್ರೆ NEP ಯ ಪ್ರಮುಖ ನಿಬಂಧನೆ ಏನಂದ್ರೆ ಸಮಾನ ಮತ್ತು ಅಂತರ್ಗತ ಶಿಕ್ಷಣ ಅಂದ್ರೆ ಯಾರನ್ನ ಕೂಡ ನಾವು ಕಡೆಗಣಿಸಬಾರದು, ಎಲ್ಲರಿಗೂ ಸಮಾನವಾಗಿ ಮತ್ತು ಎಲ್ಲರನ್ನ ಒಳಗೊಂಡಂತೆ ಶಿಕ್ಷಣವನ್ನ ಕೊಡಬೇಕು. ಸೊ ಅದನ್ನ ಎನೇಬಲ್ ಮಾಡ್ಲಿಕ್ಕೆ ಸೊ ಈ ಒಂದು ಅಸಿಸ್ಟಿವ್ ಟೆಕ್ನಾಲಜಿ ಇನೋವೇಷನ್ ಶೋಕೇಸ್ ನ ನಾವು ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ನಾವು ಯಾರಿಗೆ ಈ ಒಂದು ಅಸಿಸ್ಟೆನ್ಸ್ ಮಾಡ್ತೀವಿ ಅಂದ್ರೆ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್, CWSN ಅಂತ ಕರಿತೀವಿ. ಅಂದ್ರೆ ವಿಶೇಷ ಅಗತ್ಯತೆಗಳು ಬೇಕಾಗಿರ್ತಕ್ಕಂಥ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಅವಶ್ಯಕತೆಗಳನ್ನ ಒದಗಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಶೋಕೇಸ್ ಆಗಿರುತ್ತೆ. ಇದನ್ನ ನಾವು ಅಸಿಸ್ಟಿವ್ ಟೆಕ್ನಾಲಜಿ ಅಸಿಸ್ಟಿವ್ ಟೆಕ್ನಾಲಜಿ ಇನೋವೇಷನ್ ಶೋಕೇಸ್ ಅಂತ ಕರಿತೀವಿ. ಸೊ ಈ ನಿಟ್ಟಿನಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಬಗ್ಗೆ ತಿಳ್ಕೊಳ್ಬೇಕು. ಸೊ ಇದನ್ನ ನಾವು ಸಾಕಷ್ಟು ಬಾರಿ ಇಂದಿನ ಆರ್ಟಿಕಲ್ಸ್ ಅಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಸೊ ಇವತ್ತು ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದಿ ಸ್ಲೈಡ್. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಇದ್ರ ಬಗ್ಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ನ ನೀವು ಕಲೆಕ್ಟ್ ಮಾಡ್ಕೊಳ್ಬಹುದಾಗುತ್ತೆ. ಅದಾದ್ಮೇಲೆ ಈ PDF ನ ಕೂಡ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಯಾಕಂದ್ರೆ ಈ NEP ಬಗ್ಗೆ ಸಾಕಷ್ಟು ಬಾರಿ SS ಅಲ್ಲಿ ಕೇಳಿದ್ದಾರೆ. ಅದರಿಂದ ಸೊ ಇದು ಬರ್ತಕ್ಕಂಥ ಚಾನ್ಸ್ ಇದೆ. ಯಾಕಂದ್ರೆ ಇದಿನ್ನು ನೆವರ್ ಎಂಡಿಂಗ್ ಟಾಪಿಕ್ ಆಗಿರುತ್ತೆ. ಯಾಕಂದ್ರೆ 2040 ಇದಕ್ಕೆ ಇಂಪ್ಲಿಮೆಂಟೇಷನ್ ಗೆ ಟೈಮ್ ಇರುತ್ತೆ. ಸೊ ದಿಸ್ ಇಸ್ ದಿ ಫಸ್ಟ್ ಸ್ಲೈಡ್. ಸೊ ಇದು ಸೆಕೆಂಡ್ ಸ್ಲೈಡ್. ಸೊ 10+2 ನ 5+3+3+4 ಆಗಿ ನಾವು ಕನ್ವರ್ಟ್ ಮಾಡಿರ್ತೀವಿ. ಅದರಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಬರುತ್ತೆ. ಫೌಂಡೇಶನ್ ಸ್ಟೇಜ್ ಅಂತ ಬರುತ್ತೆ, ಪ್ರಿಪರೇಟರಿ ಸ್ಟೇಜ್ ಅಂತ ಬರುತ್ತೆ, ಮಿಡಲ್ ಸ್ಟೇಜ್ ಅಂತ ಬರುತ್ತೆ, ಸೆಕೆಂಡರಿ ಸ್ಟೇಜ್ ಅಂತ ಬರುತ್ತೆ. ಸೊ ಯಾವ್ಯಾವ ವರ್ಷದ ಮಕ್ಕಳನ್ನ ನಾವು ಈ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ, ಯಾವ ಯಾವ ಸಬ್ಜೆಕ್ಟ್ಸ್ ಗೆ ಪ್ರಾಮುಖ್ಯತೆ ಕೊಡ್ಲಾಗುತ್ತೆ, ಯಾವ್ಯಾವ ಕ್ಲಾಸಸ್ ಅಲ್ಲಿ ಪರೀಕ್ಷೆ ನಡೆಯುತ್ತೆ, ಅದೆಲ್ಲ ಮಾಹಿತಿಯನ್ನ ನಾವು ಕೊಟ್ಟಿರ್ತೀವಿ. ಸೊ ನಿಮ್ಮ ಎಸೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಕಾಂಪೊನೆಂಟ್ ಇದಾಗಿರುತ್ತೆ. ಸೊ ಈ ಒಂದು NEP ನ ಪ್ರಪೋಸ್ ಮಾಡಿರ್ತಕ್ಕಂಥ ಸಮಿತಿ ಯಾವುದು, ಅದನ್ನ ಸಂಪೂರ್ಣಗೊಳಿಸ್ತಕ್ಕಂಥ ಸಮಿತಿ ಯಾವುದು, ಸೊ ಇದನ್ನೆಲ್ಲ ನೀವು ಬರಿಬೇಕಾಗುತ್ತೆ. ಇದರಲ್ಲಿ ಬರ್ತಕ್ಕಂಥ ನಿಬಂಧನೆಗಳು ಯಾವ್ದಾವ್ದು, ಸೊ ಅದನ್ನು ಕೂಡ ನೀವು ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಚೇಂಜಸ್ ಅಂಡ್ ಆಬ್ಜೆಕ್ಟಿವ್ಸ್, ಬದಲಾವಣೆಗಳು ಮತ್ತು ಇದರ ಉದ್ದೇಶಗಳೇನು ಅದನ್ನು ಕೂಡ ನೀವು ಬರಿಬೇಕಾಗುತ್ತೆ. ಸೊ ಎಲ್ಲಾ ಕಾಂಪೊನೆಂಟ್ಸ್ ನ ನಾವು ಪಿನ್ ಟು ಪಿನ್ ಕಂಪ್ಲೀಟ್ ಆಗಿ ನಿಮ್ಗೆ ಅಪ್ಡೇಟ್ ಮಾಡಿರ್ತೀವಿ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ನೀವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಕಾಂಪೊನೆಂಟ್ಸ್ ನಾವು ಕಂಪ್ಲೀಟ್ ಮಾಡಿರ್ತೀವಿ. ಫೈನಲಿ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 65. ಸೊ 2 ಪ್ರಶ್ನೆಗಳು, ಒಂದು ದಿ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಪಾರ್ಟಿಷನ್ ಹಾರರ್ ರಿಮೆಂಬರೆನ್ಸ್ ಡೇ ಇದನ್ನ ಯಾವತ್ತು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಅದನ್ನು ಕೂಡ ಕೊಟ್ಟಿರ್ತೇವೆ. ಸೊ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಡ್ಬೇಕಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಇನ್ಕ್ವೆಸ್ಟ್ ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ನಾನು ಒಂದು ಪ್ರಶ್ನೆ ಕೇಳಿದ್ದೀನಿ. ಸೊ ಅದನ್ನು ಕೂಡ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಇಲ್ಲಿಗೆ ಇವತ್ತಿನ ಇನ್ಕ್ವೆಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಸೊ ಐ ವಿಲ್ ಮೀಟ್ ಯು ಇನ್ ಟುಮಾರೋಸ್ ಇನ್ಕ್ವೆಸ್ಟ್. Thank you very much for watching.